ಆತ್ಮೀಯ ಬಂಧುಗಳೇ, ಕಾವೇರಿ ನದಿ ಜಲವಿವಾದದಲ್ಲಿ ಕರ್ನಾಟಕ ಸರ್ಕಾರ ತಮಿಳುನಾಡಿನ ಸರ್ಕಾರಕ್ಕಿಂತಲೂ ಹೀನಾಯವಾಗಿ ತನ್ನ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗಿದೆ. ಕರ್ನಾಟಕಕ್ಕೆ ಘನಘೋರ ಅನ್ಯಾಯ ಆಗ್ತಾ ಇದ್ರೂ ಸಹ ಕರ್ನಾಟಕ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಮತ್ತು ರಾಜಕೀಯ ಪಕ್ಷಗಳು ಅತ್ಯಂತ ಅಸಮರ್ಥ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಧೋರಣೆ ಇದೆಯಲ್ಲ, ಇದು ಕರ್ನಾಟಕದ ಜಲ, ನೆಲ, ನಾಡು, ನುಡಿಯನ್ನು ಸಂರಕ್ಷಣೆ ಮಾಡುವಲ್ಲಿ ಇವರ ಅತ್ಯಂತ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ತಮಿಳುನಾಡಿನ ಸರ್ಕಾರ ತನ್ನ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲವು ಪ್ರಮುಖ ನಿರ್ಧಾರಗಳನ್ನು ತಗೊಂಡ್ರೂ ಕೂಡ ಇವತ್ತು ಕರ್ನಾಟಕದ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಲೇಬೇಕಾಗಿದೆ. ವಾಸ್ತವವಾಗಿ ಜಲವಿವಾದವನ್ನು ಬಗೆಹರಿಸ್ತಕ್ಕಂಥ ಒಂದು ವಿಚಾರ ಏನಿದೆ, ಇದು ಸ್ವಾತಂತ್ರ್ಯ ಪೂರ್ವದ ತೀರ್ಮಾನಗಳನ್ನು, ಒಪ್ಪಂದಗಳನ್ನು ಜಾರಿ ಮಾಡುವ ಮನಸ್ಥಿತಿಯಲ್ಲಿ ಕರ್ನಾಟಕ ಒಳಗೊಂಡಿದೆ. ಆದರೆ ಸ್ವತಂತ್ರ ಭಾರತದ ತರುವಾಯ ಭಾರತ ಸಂವಿಧಾನದಲ್ಲಿ ಅನುಚ್ಛೇದ 262ರಲ್ಲಿ ರಾಷ್ಟ್ರೀಯ ಜಲನೀತಿ ರೂಪಿಸಬೇಕು, ಯಾವ ರಾಜ್ಯಕ್ಕೂ ಅನ್ಯಾಯ ಆಗದಂಥ ಒಂದು ರಾಷ್ಟ್ರೀಯ ನೀತಿಯನ್ನು ರೂಪಿಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದರ ಹೊರತಾಗಿ ಯಾವ ನ್ಯಾಯಾಲಯ, ಪ್ರಾಧಿಕಾರಗಳು ಈ ಜಲವಿವಾದವನ್ನು ಬಗೆಹರಿಸ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರೂ ಸಹ ಕೇಂದ್ರ ಸರ್ಕಾರ ಇವತ್ತಿಗೂ ಕೂಡ ಒಂದು ರಾಷ್ಟ್ರೀಯ ಜಲನೀತಿ ರೂಪಣೆ ಮಾಡದೇನೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಒಂದು ಜಲವಿವಾದವನ್ನು ಹುಟ್ಟಾಕ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ವಿಶೇಷವಾಗಿ ಕರ್ನಾಟಕ, ತಮಿಳುನಾಡಿನ ನಡುವೆ ಉಂಟಾಗಿರ್ತಕ್ಕಂಥ ಈ ಕಾವೇರಿ ಜಲವಿವಾದ ಬಗೆಹರಿಸಲಿಕ್ಕೆ ರಾಷ್ಟ್ರೀಯ ಜಲನೀತಿ ಹೊರತಾಗಿ ಮತ್ತು ತಮಿಳುನಾಡಿಗೆ ಎಷ್ಟು ಅಗತ್ಯ ಇದೆ, ಕರ್ನಾಟಕಕ್ಕೆ ಎಷ್ಟು ಅಗತ್ಯ ಇದೆ ಎಂಬತಕ್ಕಂಥ ಸ್ಪಷ್ಟ ವೈಜ್ಞಾನಿಕ ಮಾಹಿತಿ ಇಲ್ಲದೇನೆ ಪ್ರಾಧಿಕಾರಿಗಳು, ಸುಪ್ರೀಂ ಕೋರ್ಟು ಮತ್ತಿತರ ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಪು ಅವೈಜ್ಞಾನಿಕ, ಒಂದು ಅವಾಸ್ತವಿಕ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಈ ಕೂಡಲೇ ಯಾವ ನ್ಯಾಯಾಲಯದ, ಪ್ರಾಧಿಕಾರದ ಮತ್ತು ನಿರ್ವಹಣಾ ಸಮಿತಿಯ ಆದೇಶಗಳನ್ನು ಪಾಲನೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಮತ್ತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಜಲನೀತಿ ರೂಪಿಸುವವರೆಗೂ ನಾವು ನಮ್ಮ ಕರ್ನಾಟಕದ ಹಿತಾಸಕ್ತಿಯನ್ನು ಬಲಿಕೊಟ್ಟು ನೀರು ಕೊಡಿಸ್ತಕ್ಕಂಥ ಸಾಧ್ಯತೆ ಇಲ್ಲ ಎಂಬತಕ್ಕಂಥ ತೀರ್ಮಾನವನ್ನು ನಮ್ಮ ವಿಧಾನಸೌಧದ ಅಧಿವೇಶನದಲ್ಲಿ ತೀರ್ಮಾನ ಮಾಡಬೇಕಾಗಿದೆ. ಈ ಬಗ್ಗೆ ಸ್ಪಷ್ಟ ತೀರ್ಮಾನ ಮಾಡದ ಹೊರತು ಕರ್ನಾಟಕಕ್ಕೆ ನಿರಂತರವಾಗಿ ಘನಘೋರ ಅನ್ಯಾಯ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ನಮ್ಮ ನೀರಾವರಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮುಂದುವರೆದು ಇವತ್ತೇನು ರಾಷ್ಟ್ರೀಯ ಜಲನೀತಿ ರೂಪಿಸಿದರೆ ತಮಿಳುನಾಡು ಅನಗತ್ಯವಾಗಿ ಸಮುದ್ರಕ್ಕೆ ಬಿಡ್ತಕ್ಕಂಥ ನೀರೆಷ್ಟು, ಅವರ ಅಂತರ್ಜಲ ಎಷ್ಟು, ಅವರಿಗೆ ಬೇಕಾಗಿರ್ತಕ್ಕಂಥ ನೀರೆಷ್ಟು ಎಲ್ಲ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿ ರಾಷ್ಟ್ರೀಯ ಜಲನೀತಿ ರೂಪಿಸಬೇಕಾಗಿದೆ. ಕರ್ನಾಟಕಕ್ಕೂ ಅಷ್ಟೇ. ಕರ್ನಾಟಕದ ಕೃಷಿ, ಕುಡಿಯುವ ನೀರು ಮತ್ತು ಅಲ್ಲಿಗೆ ಅವಶ್ಯಕತೆ ಇರತಕ್ಕಂಥ ನೀರಿನ ಪ್ರಮಾಣ ಈ ಎಲ್ಲವನ್ನೂ ಕೂಡ ಅಂಕಿಅಂಶಗಳನ್ನು ಕಲೆ ಹಾಕಿ ಸರಿಯಾದ ಮತ್ತು ನ್ಯಾಯವನ್ನು ನೀಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಡಿ ಇಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಹಾಗೆಯೇ ಇವತ್ತು ಕಾವೇರಿ ನೀರು ಬಿಟ್ಟರೆ ಹೋರಾಟ ಮಾಡ್ತೀವಿ ಅಂತಿದ್ದಂಥ ಶಾಸಕರು, ಮಂತ್ರಿಗಳು ಇವತ್ತು ಮೌನವಾಗಿರೋದು ಅತ್ಯಂತ ದುರಂತ. ಇವತ್ತು ನಮ್ಮ ರಾಜ್ಯದ ಸಂಸದರು ಕೂಡ ಇವತ್ತು ನಿರ್ಲಕ್ಷ್ಯ ಮನೋಭಾವವನ್ನು ಹೊಂದಿದ್ದಾರೆ. ಈ ಕೂಡಲೇ ನಾವು ಸಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡದಿದ್ದರೆ ಕರ್ನಾಟಕಕ್ಕೆ ಕಾವೇರಿ ನೀರು ದಕ್ಕೋದಿಲ್ಲ, ನಮಗೆ ನ್ಯಾಯ ದಕ್ಕೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದ ವಿರೋಧ ಪಕ್ಷಗಳು, ಆಡಳಿತ ಪಕ್ಷಗಳು ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಸಲಿಕ್ಕೆ ಬಯಸ್ತೀವಿ. ಜೈ ಭೀಮ್, ಜೈ ಭಾರತ್.